ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಾನು ಮಧುರೆ ಅಂತ ಪ್ರಜಾ ವಿಮೋಚನಾ ಸಮಿತಿ ರಾಜ್ಯಾಧ್ಯಕ್ಷರು ಮತ್ತು ಪ್ರಗತಿಪರ ಹೋರಾಟದ ಒಬ್ಬ ಸದಸ್ಯನೂ ಸಹ. ಏನಿವತ್ತು ಭಾರತ ವ್ಯಾಪ್ತಿಯಲ್ಲಿ ಈ ರೈತರು ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ಇವತ್ತು ಭಾರತ ವ್ಯಾಪ್ತಿಯಲ್ಲೆಲ್ಲ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಸಹ ಇವತ್ತು ರೈತರ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಇದು ನಮ್ಮ ಕರ್ತವ್ಯ ಮತ್ತು ಇದೊಂದು ರೈತರಿಗೆ ನಾವು ಕೊಡಬೇಕಾಗಿರೋಂಥ ಬೆಂಬಲ ಇದು ನಮ್ಮ ಆದ್ಯ ಕರ್ತವ್ಯ. ಹಂಗಾಗಿ ಸ್ನೇಹಿತರೆ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಆಗಿರ್ಬೋದು, ದಲಿತ ಸಂಘರ್ಷ ಸಮಿತಿ ಭೀಮವಾದ ಆಗಿರ್ಬೋದು, ಮತ್ತು ದ್ರಾವಿಡ ವಿಡುದಲೈ ಕಳಗಮ ಆಗಿರ್ಬೋದು, ಇಲ್ಲಿ ಭಾಷೆ, ಜಾತಿ, ಧರ್ಮ ಇದನ್ನೆಲ್ಲನೂ ಹೊರತುಪಡಿಸಿ ಇವತ್ತು ನಾವು ರೈತರಿಗೆ ಬೆಂಬಲ ಕೊಡಬೇಕಾಗಿದೆ. ಇವತ್ತು ಏನು ನರೇಂದ್ರ ಮೋದಿ BJP ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಏನಿವತ್ತು ನಮ್ಮ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಘೋಷಣೆಯನ್ನು ನಾವು ಕೂಗ್ತಾ ಇದ್ವಿ. ಇವತ್ತು ಅದನ್ನು ಮಾರ್ಪಾಡು ಮಾಡಿ ಇವತ್ತು ಜೈ ರಾಮ್ ಜೈ ಕೃಷ್ಣ ಅನ್ನೋ ಒಂದು ಘೋಷಣೆ ಕೊಟ್ಟಿರ್ತಕ್ಕಂಥದ್ದು ನಾಚಿಕೆಗೇಡು. ಇವತ್ತು ರೈತರನ್ನ ಸಂಕಷ್ಟನ ಅದನ್ನು ಅರ್ಥ ಮಾಡ್ಕೊಳ್ದೆ ಇವತ್ತು ರೈತರನ್ನ ಹಾಳು ಮಾಡೋಂಥ ಒಂದು ಕಾಯ್ದೆನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ತರಕ್ಕೆ ಹೊರಟಿರ್ತಕ್ಕಂಥದ್ದು ನಾಚಿಕೆಗೇಡಿನ ವಿಚಾರ. ಇವತ್ತು ರೈತರ ಪ್ರತಿನಿತ್ಯ ರೈತರ ಸುಮಾರು ಆತ್ಮಹತ್ಯೆಗಳು ನಡೀತಾ ಇದೆ. ಅದರ ಸೂಚನೆ ಏನಂತ ಹೇಳಿದ್ರೆ, ಮುಂದಿನ ದಿವಸಗಳಲ್ಲಿ ನಾವು ಸಹ ಸಾಯ್ತೀವಿ, ನಮ್ಮ ಮುಂದಿನ ಪೀಳಿಗೆ ಸಾಯೋದಕ್ಕೆ ಒಂದು ಮುನ್ಸೂಚನೆಯಾಗಿ ಇವತ್ತು ರೈತರ ಆತ್ಮಹತ್ಯೆ ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಹ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ದೇಶದಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡೆ ಇವತ್ತು ರೈತರ ಒಂದು ಕರಾಳ ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಕೇವಲ ರೈತರ ಮೇಲೆ ಮಾತ್ರ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಅಲ್ಲ, ಇದು ಇಡೀ ಮನುಕುಲದ ವಿರುದ್ಧ ಅವ್ರು ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಅನ್ನೋ ಒಂದು ವಿಚಾರವನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಇವರು ಹೋರಾಟಗಾರರು, ಚಿಂತಕರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಇವತ್ತು ರೈತರಿಗೆ ನಾವು ಬೆಂಬಲ ಸೂಚಿಸಬೇಕಾಗಿರೋಂಥದ್ದು ನಮ್ಮ ಧರ್ಮ. ಹಂಗಾಗಿ ಇವತ್ತು ರೈತರಿಗೆ ನಾವು ಕೊಡ್ತಕ್ಕಂಥ ಬೆಂಬಲ ಕೇವಲ ರೈತರಿಗೆ ಮಾತ್ರ ಅಲ್ಲ, ನಮ್ಮ ಜೀವನಕ್ಕೂ ಸೇರಿ ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಂಗಾಗಿ ಮುಂದಿನ ದಿವಸಗಳಲ್ಲಿ ಈ ಒಂದು ಹೋರಾಟಗಳನ್ನ ನಾವು ದೊಡ್ಡ ಮಟ್ಟದಲ್ಲಿ ರೈತ ಚಳವಳಿಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು ಆಗಿರ್ಬೋದು, ಇದು ಮನುಕುಲದ ವಿರುದ್ಧವಾದಂಥ ಒಂದು ಹೋರಾಟವನ್ನು ಮನುಕುಲದ ವಿರುದ್ಧವಾದ ಒಂದು ಕಾಯ್ದೆನ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ. ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಅಣಿಯಾಗಬೇಕಾಗಿದೆ. ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಉಗ್ರ ಸ್ವರೂಪದಲ್ಲಿ ನಾವು ಹೋರಾಟಗಳನ್ನ ರೂಪಿಸೋದಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೀವಿ. ಮುಂದಿನ ದಿವಸಗಳಲ್ಲಿ ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಈ ಒಂದು ರೈತರ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಮತ್ತು ದಲಿತ ಸಂಘಟನೆಯವ್ರಿಗೂ ಸಹ ಧನ್ಯವಾದ ಹೇಳೋದ್ರ ಜೊತೆಯಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟ ಮುಂದೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಬಂಧುಗಳೇ, ಇಡೀ ಭಾರತ ದೇಶದ 130 ಕೋಟಿ ಜನಕ್ಕೂ ಇವತ್ತು ರೈತರು ಬೀದಿಗಿಳಿದು ಕೇಂದ್ರ ಸರ್ಕಾರ ರೈತರ ಹಕ್ಕನ್ನು ಕಸಿಯುವ ಹುನ್ನಾರ ನಡೆಸ್ತಾ ಇದೆ. ಆ ಹೋರಾಟಕ್ಕೆ ಇಡೀ ಭಾರತ ದೇಶದ ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಮಹಿಳಾ ಸಂಘಟನೆಗಳು, ಎಲ್ಲ ಥರ್ಡ್ ಫ್ರಂಟ್ ಪಾರ್ಟಿಗಳು ಈ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀರಿ.
ಸ್ನೇಹಿತರೆ, ಇವತ್ತು ಸರ್ಕಾರಕ್ಕೆ ನಾವು ಏನು ಘೋಷಿಸ್ತಾ ಇದ್ದೀರಿ ಅಂದರೆ, ಅನ್ನದಾತ ಬೀದಿಗಿಳಿದು ಅವನ ಧ್ವನಿಯನ್ನು ತೋರಿಸ್ತಾ ಇದ್ದಾರೆ. ಅವನ ಹಕ್ಕನ್ನು ನೀವು ಕಸಿಯಕ್ಕೆ ಹೋಗ್ತಾ ಇದ್ದೀರಾ. ಯಾವ ಹುನ್ನಾರಕ್ಕೆ ಸರ್ಕಾರ ಮಾಡ್ತಾ ಇದೆ? ಇವತ್ತು ಸರ್ಕಾರ ಜನಪರ ಸರ್ಕಾರನ ಇಲ್ಲ, ಇವತ್ತು ಜನ ವಿರೋಧಿ ಸರ್ಕಾರನ ನೀವು ಮಾಡ್ತಾ ಇರೋದು. ಯಾವುದೇ ಒಬ್ಬ ಕಾಯ್ದೆ ಮಾಡಿದ್ರೆ, ಏನೇ ಒಂದು ಕಾಯ್ದೆ ಮಾಡಿದ್ರೆ ಸರ್ಕಾರ ಅದು ಜನಪರ ಕಾಯ್ದೆ ಆಗಿರಬೇಕು ಅಂತೇಳಿ ಜನ ಅವರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನಮ್ಮ ಬಾಬಾ ಸಾಹೇಬರು ಕೊಟ್ಟಿದ್ದಂಥ ಸಂವಿಧಾನ ಏನು ಹೇಳುತ್ತಂದರೆ, ಪ್ರತಿಯೊಬ್ಬ ಪ್ರಜೆಗೂ ಇಲ್ಲಿ ಸ್ವತಂತ್ರವಾದ ಹಕ್ಕು ಇದೆ. ಆ ಹಕ್ಕು ಪರ ನಾವು ಹೋರಾಟವನ್ನು, ನಮ್ಮ ಹಕ್ಕನ್ನು ಕೇಳೋಕ್ಕೆ ನಾವು ಕೇಂದ್ರ ಸರ್ಕಾರದಿಂದ ಮುಂದೆ ನಿಂತಿದ್ದೀರಿ. ಇವತ್ತು ಬೆಂಗಳೂರು ನಗರ ಮಹಾನಗರದಲ್ಲಿ ರೈತರ ಹೋರಾಟ ಬಗ್ಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳಿಗೂ ಈ ರೈತರು ಏನು ಮಾಡ್ತಾ ಇದ್ದಾರೆ ಅಂತ ಹೋರಾಟ, ಒಂದೇ ಒಂದು ದಿನ ನಮಗೆ ತರಕಾರಿ ಬಂದಿಲ್ಲ, ಇಲ್ಲ ಯಾವುದೇ ಒಂದು ರೈತ ಬೆಳೆದ ಒಂದು ಆಹಾರ ಇಲ್ಲಿಗೆ ಸಪ್ಲೈ ಆಗಿಲ್ಲ ಅಂದರೆ ಜನ ಬೀದಿಗಿಳಿಯೋ ಪರಿಸ್ಥಿತಿ ಆಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಳ್ಬೇಕು. ಇಮಿಡಿಯೇಟ್ ಆಗಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಏನು ಕೇಳೋದಂದರೆ, ಈ ಮಾಡಿರುವ ಹಕ್ಕನ್ನು ನೀವು ಕಾಯ್ದೆಯನ್ನು ಹಿಂಪಡಿಬೇಕು ಅಂತೇಳಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ನಾವು ಒತ್ತಾಯ ಮಾಡ್ತಾ ಇದ್ರಿ. ಈ ಐಕ್ಯತೆ ಹೋರಾಟಕ್ಕೆ ಇಡೀ ನಾವು ಎಲ್ಲ ಸಂಘಟನೆಗಳು ಅವ್ರಿಗೆ ಕೈ ಜೋಡಿಸ್ತಾ ಇದ್ರಿ. ಸ್ನೇಹಿತರೆ, ಕೊನೆಯದಾಗಿ ಇವತ್ತು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಯಾವ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಈ ಕಾಯ್ದೆಯನ್ನು ಹಳೆ ಕಾಯ್ದೆ ಇದೇ, ನಾವು ಹೊಸ ಕಾಯ್ದೆಯನ್ನು ರೂಪಿಸಬೇಕು. ಹಂಗಾರೆ ನಾವು ರೈತರು ಬಂದ್ಬಿಟ್ಟು ಹಳೆ ವ್ಯವಸಾಯ ಮಾಡ್ತಾ ಇಲ್ವಾ? ಹಳೆ ವ್ಯವಸಾಯ ವ್ಯವಸ್ಥೆ ಇಲ್ವಾ? ಇದು ಪ್ರಧಾನಮಂತ್ರಿ ಗೊತ್ತಿಲ್ವಾ? ಪ್ರಧಾನಮಂತ್ರಿ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಎಲ್ಲರ ಧ್ವನಿ ಪ್ರಧಾನಮಂತ್ರಿ ಕೇಳಿಸ್ತಾ ಇದ್ರು. ಪ್ರಧಾನಮಂತ್ರಿ ಸುಮ್ಮನೆ ಇದ್ದಾರೆ ಅವ್ರ ಕುರ್ಚಿಯಲ್ಲಿ. ಇಮಿಡಿಯೇಟ್ ಆಗಿ ನಾವು ರೈತರ ಸಂಘವನ್ನು ಕರೆದು ಅವರು ಈ ಇತ್ಯರ್ಥಗೊಳಿಸಿಲ್ಲ ಅಂದರೆ ಇನ್ನು ಬೃಹತ್ ಹೋರಾಟ ಆಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇಲ್ಲಿ ಬಂದಂಥ ಎಲ್ಲ ನಾಯಕರಿಗೂ, ಸಂಘಟನೆಗಳು, ಮಾಧ್ಯಮದವ್ರಿಗೂ, ಪೊಲೀಸ್ ಇಲಾಖೆಗೂ ನಾವು ಧನ್ಯವಾದ ಹೇಳ್ತೀರಿ. ಈ ಹೋರಾಟಕ್ಕೆ ಕೈ ಜೋಡಿಸಿ. ಇವತ್ತು ಅನ್ನದಾತ ಇಲ್ಲ ಅಂದರೆ ಇಡೀ ದೇಶನೇ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಜೈ ಭೀಮ್, ಜೈ ಭಾರತ್. ಸರ್, ನನ್ನ ಹೆಸರು AP ಸಂಪತ್ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ಮೂಲ ಸಂಘಟನೆ. ಇವತ್ತು ಇಡೀ ದಲಿತ ಪರ ಸಂಘಟನೆಗಳಾಗ್ಬೋದು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ರೈತ ಸಂಘಟನೆಗಳಾಗ್ಬೋದು, ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ ಇವತ್ತು 100ಕ್ಕೆ 100 ಕಡಾಖಂಡಿತವಾಗಿ ಯಶಸ್ವಿ ಆಗುತ್ತೆ. ಯಾಕಂತಂದರೆ ಅನ್ನದಾತರ ಋಣ ತೀರಿಸಲಿಕ್ಕೆ ಜನ ತಯಾರಿಯಾಗಿದ್ದಾರೆ. ನಾವು ರೈತರು ಕಠಿಣ ನಿರ್ಧಾರ ತಗೋಬಾರ್ದು ಅಂದ್ಬಿಟ್ಟು ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರೈತರು ಇದೆಲ್ಲ ಕಠಿಣ ನಿರ್ಧಾರ, ರೈತರು ಕಠಿಣ ನಿರ್ಧಾರ ತಗೋಬಿಟ್ರೆ ಇಡೀ ಮಾನವಕುಲವೇ ಸಾಯುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವುದನ್ನು ತಿನ್ನೋಕ್ಕಾಗಲ್ಲ, ನಾವು ನೋಟನ್ನು ತಿನ್ನೋಕ್ಕಾಗಲ್ಲ, ನಾವು ಅನ್ನ ಆಹಾರಗಳನ್ನ ತಿನ್ನಬೇಕಾಯ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇಡೀ ಕಾನೂನುಗಳನ್ನು, ಈ ರೈತ ವಿರೋಧಿ ಕಾನೂನುಗಳನ್ನು, ದಲಿತ ವಿರೋಧಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ರದ್ದುಗೊಳಿಸಬೇಕು, ವಾಪಸ್ ಪಡಿಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದು ಎಲ್ಲರ ನಮ್ಮ ಮಾನವ ಕುಲದ ಕರ್ತವ್ಯ ಅಂತೇಳಿ ಭಾವಿಸಿ ಈ ಬಂದ್ಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀರಿ.